ಮತ್ತು ಆಲ್ಸೋ ಅವರು ನಮಗೇನು ಗೊತ್ತಿಲ್ಲ, ಇವರು ಫೇಸ್ಬುಕ್ಕಲ್ಲಿ ಅವರು ಕಮೆಂಟ್ ಹಾಕಿದ್ದ ಅದನ್ನು ನೋಡಿ ದರ್ಶನ್ ಅವ್ರು ಕರೆಸ್ಕೊಂಡ್ರು ಅಥವಾ ಸಂಗಡಿಗರು ಕರೆಸ್ಕೊಂಡ್ರು, ಅದು ಯಾವುದೂ ನಮಗೆ ಗೊತ್ತಿಲ್ಲ. ಆ ಥರದ್ದೆಲ್ಲ ಏನೂ ಇಲ್ಲ. ಡ್ಯೂಟಿಗೆ ಹೋಗ್ತೀನಿ ಅಂತ ಹೋದವನು ವಾಪಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಥರ ಒಂದು ಪ್ರಕರಣಗಳಾದಾಗ ಯಾವ ಥರ ಶಿಕ್ಷೆ ಆಗುತ್ತೆ? ಅಮಾಯಕ ಸ್ಟಾರ್ ನಟರಾಗಿ ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಕೊಟ್ಟರು ಇದ್ರ ಬಗ್ಗೆ ಅಂಥ ವಿಷಯ ದೊಡ್ಡ ವಿಷಯ ಮಾಡಿರೋದ್ರ ಬಗ್ಗೆ ಏನು? ಸರ್, ನನ್ನ ಪ್ರಕಾರ ಪರ್ಸ್ನಲಿ ನಾನು ಹೇಳೋದಾದರೆ ಇಂಥ 1000 ಕಮೆಂಟ್ಗಳಿಗೆ ನಾವು ಹೋಗ್ಬಿಡೋದು ಅಥವಾ ಅದ್ರ ಬಗ್ಗೆ ನಾವು ಸೈಬರ್ ಕ್ರೈಮ್ ಅಂತ ಒಂದಿದೆ, ಅದನ್ನು ಅವ್ರಿಗೆ ಬಿಟ್ಬಿಟ್ರೆ ಅದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಯಾವ್ಯಾವ ಕಮೆಂಟ್ಸಿಗೆ ಯಾವ್ಯಾವ ರೀತಿನಲ್ಲಿ ನಾವು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟರ ಮಟ್ಟಿಗೆ ನೀಡಿ ಬಿಟ್ಬಿಟ್ರೆ ಸಾಕು. ಅದು ಹೊಗಳಿಕೆ ಆಗಿರ್ಬೋದು, ತೆಗಳಿಕೆ ಆಗಿರಬಹುದು, ಪರ್ಸ್ನಲ್ ಅಟ್ಯಾಕ್ಸ್ ಆಗಿರಬಹುದು, ಕಮೆಂಟ್ ಮಾಡೋರಾಗಿರ್ಬೋದು ಅಥವಾ ಅದನ್ನು ಮಾಡಿಸ್ಕೊಳ್ಳೋರಾಗಿರ್ಬೋದು, ಇಬ್ಬರಲ್ಲೂ ಒಂದು ಸೆನ್ಸ್ ಇರಬೇಕು, ಪರಿಜ್ಞಾನ ಇರಬೇಕು ಸರ್. ಅದನ್ನು ಈ ಮಟ್ಟಕ್ಕೆ ಒಂದು ಪ್ರಾಣ ತೆಗೆಯುವಂಥ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಅದನ್ನು ಒಂದು ಸ್ಟಾರ್ಗಿರಿ, ಒಂದು ಸ್ಟಾರ್ಡಮ್ ಅದು ಯಾವ ಮಟ್ಟಕ್ಕೆ ತಗೊಳ್ತಾ ಇದ್ದಾರೆ ಜನ, ಈ ಮಟ್ಟಕ್ಕೆ ಇರೋವಂಥ ಸ್ಟಾರ್ಗಳು ಹಿಂಗೆ ರಿಯಾಕ್ಟ್ ಮಾಡೋದು, ಇಟ್ಸ್ ಅ ವೆರಿ ಶೇಮ್ಫುಲ್ ಬಿಹೇವಿಯರ್ ನನ್ನ ಪ್ರಕಾರ. ಆಗಲೇ ಕೂಡುದು ಸರ್ ಇದು. ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರು ಇದ್ದಾರಲ್ಲ, ಅವರು ಏರಿಸ್ತಾ ಇರೋದು ಕುರುಡು ಅಭಿಮಾನಿ ಅಂತ ನಾನು ಬಯಸ್ತೀನಿ. ಇದು ಆಗಲೇಬಾರ್ದು. ಇದು ಒಂದು ಸಂಸಾರ, ಒಂದು ಜೀವ, ಒಂದು ಬೆಳೀತಾ ಇರೋದು. ಅವನು ಏಜ್ ಆದರೂ ಒಂದು ಈಸ್ 25-27 ಏನೋ ಅಷ್ಟು ಇಲ್ಲ ಅವನು ಅಂತ ಅನಿಸುತ್ತೆ. ಖಂಡಿತ ಇದು ಸತ್ಯವಾಗ್ಲೂ ಇದು ನಾನಂತೂ ಖಂಡಿಸ್ತೀನಿ. ಇದನ್ನು ಖಂಡಿತವಾಗ್ಲೂ ಆಗಲೇಬಾರ್ದು. ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ. ನಾನು ಇದನ್ನ ಖಂಡಿಸ್ತೀನಿ ಸರ್. ಈಗ ಮೇಡಮ್ ರಮ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಶಿಕ್ಷೆ ಆಗಲಿ ದರ್ಶನ್ ಅಂತ. ನೀವೇನು ಹೇಳ್ತೀರಾ? ಖಂಡಿತ ಆಗಬೇಕು ಸರ್. ಇದು ಏನಾದರೂ ಅಪರಾಧ ಅವರು ಇದನ್ನು ಮಾಡಿರೋದು, ನನಗೆ ನಾ ಹೇಳಿದ್ನಲ್ಲ, ಅಪ್ಡೇಟ್ ಇಲ್ಲ, ನಾನು ನೋಡಿಲ್ಲ. ಇದನ್ನು ಪೂರ್ತಿ ನೋಡಿದ್ದಿದ್ರೆ ನಾನು ಇನ್ನು ಧಿಕ್ಕಾರ ಈಗಲೂ ಮಾಡ್ತೀನಿ. ದರ್ಶನ್ ಅವ್ರೇನಾದರೂ ಕರೆಸ್ಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ ಅಥವಾ ಅವ್ರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕಿದು. ಇದು ತುಂಬ ತಪ್ಪು, ಇದು ಆಗಲೇಬಾರ್ದು. ಅವ್ರಿಗೆ ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗಿಯೋಕ್ಕೆ? ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು ಸರ್, ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದನ್ನೇ ಹೇಳ್ತಾರೆ ಸರ್. ಹಂಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೇ. ಅವರು ಶಿಕ್ಷೆ ಆಗಲೇಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.